ಇನ್ನೇನು ಶುಭ ಸಮಾರಂಭಗಳು ಶುರುವಾಗ್ತಾ ಬಂತು. ಇದರ ಮತ್ತೆ ಆಭರಣ ಪ್ರಿಯರಿಗೆ ಶಾಕ್ ಎದುರಾಗಿರುವಂಥದ್ದು. ಇದೀಗ ಬಂಗಾರಕ್ಕೆ ಭಾರಿ ಡಿಮ್ಯಾಂಡ್ ಇರುವುದರಿಂದ ಬಂಗಾರದ ಬೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸುಮನ್ ಶುದ್ಧ ಅಂಗಡಿ ಮಾಲೀಕರಾದಂತಹ ಅವರು ಬಂಗಾರದ ಬೆಲೆ ಬಗ್ಗೆ ಮಾತಾಡಿದ್ದಾರೆ. ಸೊ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸರ್, ಗೋಲ್ಡ್ ರೇಟ್ ಏನಿದೆ ಸರ್ ಇವತ್ತಿನ ರೇಟ್? 115 ರೇಟ್ ಇದೆ. 96 ಹಾಲ್ ಮಾರ್ಕ್. ಸರ್, ಇನ್ ಮುಂದೆ ಇದು ರೇಟ್ ಹೈಕ್ ಆಗೋ ಏನಾದ್ರೂ ಇದೆಯಾ ಸರ್? ಇನ್ನು ಹೈಕ್ ಆಗೋ ಚಾನ್ಸಸ್ ಇದೆ, ಬಾಲ ಕಮ್ಮಿ ಆಗೋದಿಲ್ಲ. ಇನ್ನು ಹೈ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಗ್ರಾಹಕರದ್ದು ಏನ್ ಸರ್ ಒಪಿನಿಯನ್? ಗ್ರಾಹಕರು ಅದೇ ಹೇಳ್ತಾ ಇದ್ದಾರೆ, ರೇಟ್ ಜಾಸ್ತಿ ಆಗ್ಬೋದು. ಇದಕ್ಕೋಸ್ಕರ ಪರ್ಚೇಸಿಂಗ್ ಬೆಳೆ ಬರ್ತಾ ಇದ್ದಾರೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಬಟ್ ರೇಟ್ ಡೌನ್ ಇದಕ್ಕೋಸ್ಕರ ಹೈ ರೇಟ್ ಜಾಸ್ತಿ ಆಗೋ ಗ್ಯಾರಂಟಿ. ಮದುವೆ ಸೀಸನ್ ಬೆಲೆ ಬಂದಿದೆ. ರೇಟ್ ಫಾರಿನ್ ರೇಟ್ ಗೋಲ್ಡ್ ಬರುತ್ತೆ, ಬಾಲ ಕಮ್ಮಿ, ರೇಟ್ ಜಾಸ್ತಿ ಆಗುತ್ತೆ ಗ್ಯಾರಂಟಿ. ವಾರು ಬೆಲೆ ನಡೀತಾ ಇದೆ, ಇದಕ್ಕೋಸ್ಕರ ಗೋಲ್ಡ್ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟು ರೇಟ್ ಆಗ್ಬೋದು ಸರ್? ಆಗ್ಬೋದು 8000 ಮೇಲೆ ಹೋಗ್ಬೋದು ಪರ್ ಗ್ರಾಮ್. 96 ಹಾಲ್ ಮಾರ್ಕ್ 8000 8500 ಹೋಗ್ಬೋದು. ಪ್ಯೂರ್ ಗೋಲ್ಡ್ ಜಾಸ್ತಿ ಹೋಗ್ತದೆ. ಸರ್, ಈಗ ಬಂಗಾರದ ಟ್ರೆಂಡ್ ಹೆಂಗಿದೆ ಸರ್? ಚೆನ್ನಾಗಿದೆ, ಬಟ್ ರೇಟ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಡೌಟ್ ಈಗ ಕಮ್ಮಿ ಇದೆ, ಇದನ್ನು ಬರ್ತಾ ಇದ್ದಾರೆ. ಇನ್ನು ಜಾಸ್ತಿ ಆಗೋದು ಗ್ಯಾರಂಟಿ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಇದೆ. ಬೇರೆ ಯಾವ್ದ್ರಲ್ಲಿ ಎಷ್ಟು ಬೆನಿಫಿಟ್ ಇಲ್ಲ, ಅಷ್ಟು ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆನಿಫಿಟ್ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ಬಂಗಾರ ರೇಟ್ ಅಲ್ಲಿ ಏನು ಬಹಳ ಜಾಸ್ತಿ ಆಯ್ತು. ಕಳೆದ ವರ್ಷದಿಂದ ಈ ವರ್ಷದ 2000 ರೂಪಾಯಿ 1 ಗ್ರಾಮ್ ಜಾಸ್ತಿ ಆಯ್ತು. ಹೋದ ವರ್ಷ ಕಮ್ಮಿ ಇತ್ತು, ಜಾಸ್ತಿ ವರ್ಷ ಜಾಸ್ತಿ ಏನಾಗ್ತದೆ, ಕಮ್ಮಿ ಆಗೋದು ಮರ್ತು ಬಿಡಬೇಕು. ಮುಂದಿನ ವರ್ಷ ಹೆಚ್ಚಿಗೆ ಆಗೋ ಸಾಧ್ಯತೆ ಇದೆಯಾ ಸರ್? 100% ಸಾಧ್ಯ ಇದೆ. ಮುಂದಿನ ವರ್ಷ ಜಾಸ್ತಿ ಆಗೋದು. 8000 ಮೇಲೆ ಹೋಗ್ತೀನಿ ಹೇಳಿದ್ರೆ 8-8.5 ಹೋಗ್ಬೋದು, 9 ಹೋಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಈ ರೇಟ್ ಈಗ ಬರೋಲ್ಲ. ಕಳೆದ 10 ವರ್ಷದಲ್ಲಿ ಸರ್ ಹೈಯೆಸ್ಟ್ ರೇಟ್ ಪ್ರೈಸ್ ಇದ್ದಿದ್ದು ಎಷ್ಟು ಸರ್ ಬಂಗಾರಕ್ಕೆ? ಲಾಸ್ಟ್ ಮಂತ್ ಜಾಸ್ತಿ ಇತ್ತು. ಎಷ್ಟಿತ್ತು ಸರ್? 1900 ತನಕ ಹೋಯ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬೆಸ್ಟ್ ರೇಟ್ ಇದೆ. 10 ವರ್ಷ ಮೊದಲು 2000 ರೂಪಾಯಿ ಇತ್ತು. ಇದಿಷ್ಟು ಬಂಗಾರದ ಅಂಗಡಿಯ ಮಾಲೀಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ನೇತ್ರಾವತಿ ದೊಡ್ಮನಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.